ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಎಷ್ಟು ಕೊಡ್ತಿದೆ ಅನ್ನೋ ಮಾಹಿತಿನೇ ಇಲ್ಲ. ಈ ವ್ಯಕ್ತಿ ನಮ್ಮ ರಾಜ್ಯದ ಪ್ರತಿಪಕ್ಷದ ನಾಯಕ. ನಿಜವಾಗ್ಲೂ ನಗು ಬರ್ತಾ ಇದೆ ಸಿಂಧೂರ್ ಅವರೇ. ನೀವ್ ಹೇಳ್ತಾ ಇದ್ದೀರಾ 40% ಇವಾಗ ಕೊಡ್ಬೇಕು, ಮುಂಚೆ 10% ಇತ್ತು ಅಂತ. ಆ ಒಂದು ಟಾಪಿಕ್ ನ ನಮ್ಮ ರಾಜ್ಯದ ಪ್ರತಿಪಕ್ಷದ ನಾಯಕರಿಗೆ ಮಾಹಿತಿ ಕೊರಿತಾ ಇದೆಯೋ ಇಲ್ಲ ಮಾಹಿತಿ ಗೊತ್ತಿದ್ರು ಅವರು ಗೊತ್ತಿಲ್ದಿರೋ ರೀತಿ ವರ್ತಿಸ್ತಿದಾರೋ ನಮ್ಗೆ ನಿಜವಾಗ್ಲೂ ಒಂದು ಆಶ್ಚರ್ಯ ಆಗುತ್ತೆ ಅವರ ಒಂದು ಮಾತು ನೋಡಿ. ಇವರು ಮಾಡಿರುವ ಒಂದು ಕೆಲಸದಿಂದ ರಾಜ್ಯಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ದೊಡ್ಡ ಪೆಟ್ಟು, ಅಂತಿಂತ ಪೆಟ್ಟಲ್ಲ, ದೊಡ್ಡ ಪೆಟ್ಟು. ಅವ್ರೇನೋ ಒಂದು 60-40 ರೂಪಾಯಿ ಅಂತ ಅವ್ರಿಗೆ ಮಾಹಿತಿ ಇಲ್ಲ. ನಮ್ ಅಶೋಕ್ ಅವ್ರನ್ನ ಪ್ರತಿಪಕ್ಷದ ನಾಯಕ ಮಾಡಿದ್ದಾರೆ ಅಂತ ಬೇರೆ ಆಪ್ಷನ್ ಇಲ್ವಾ ರಾಜ್ಯ ಸರ್ಕಾರಕ್ಕೆ? ಅಫ್ಕೋರ್ಸ್ ಅದನ್ನ ವಿರೋಧ ಮಾಡಬೇಕು ಅಂತ ಇದ್ದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬೆಳಗಾವಿ ಅಧಿವೇಶನ ನಡೀತು, ಎಷ್ಟು ವಿಚಾರಗಳು ಚರ್ಚೆ ಆಯ್ತು, ಅಲ್ಲಿ ಎಷ್ಟೆಲ್ಲ ವೇಸ್ಟ್ ಆಯ್ತು ಟೈಮು. ಯಾವ ವಿಚಾರಕ್ಕೆ ಅಧಿವೇಶನ, ಒಂದ್ ಸೆಕೆಂಡ್ ಲೆಟ್ ಮಿ ಫಿನಿಶ್, ಯಾವ ವಿಚಾರಕ್ಕೆ ಅಧಿವೇಶನ ಸೀಮಿತ ಆಯ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತು. ಇದಕ್ಕೆ ನೀವು ವಿರೋಧ ವ್ಯಕ್ತಪಡಿಸೋರಿದ್ರೆ ಯಾಕೆ ಡೈರೆಕ್ಟ್ ಆಗಿ ನೀವು ಪ್ರಧಾನಿಗಳನ್ನ ಯಾಕೆ ಭೇಟಿ ಮಾಡಬಾರ್ದು? ಅಥವಾ ಬೇರೆ ಹೋರಾಟ ಮಾಡೋದಕ್ಕೆ ಬೇರೆ ಮಾರ್ಗ ಇಲ್ವಾ? ನೋಡಿ, ನಾವು ಯಾವತ್ತು ಇದು ಅಸಂವಿಧಾನಕವಾಗಿ ಈ ಬಿಲ್ ಅನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಜಾರಿ ಮಾಡ್ತೋ ಅವತ್ತೇ ಹೇಳಿದ್ವಿ ನಾವು. ಕಾಂಗ್ರೆಸ್ ಮತ್ತೆ ನಮ್ಮ ವಿಪಕ್ಷ ಇರುವ ಆಡಳಿತ ರಾಜ್ಯಗಳಲ್ಲಿ ಈ ಬಿಲ್ ಅನ್ನು ಖಡಾಖಂಡಿತವಾಗಿ ತಿರಸ್ಕರಿಸ್ತೀವಿ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಹಾಗೂ ಜನರ ಮುಂದೆ ತಗೊಂಡು ಹೋಗ್ತೀವಿ ಅಂತ ಹೇಳಿದೀವಿ. ನಾವ್ ಏನ್ ಅವತ್ ಹೇಳಿದ್ವಿ ಇವತ್ತು ಮಾಡ್ತಾ ಇದೀವಿ ಅಷ್ಟೇ. ಯಾಕೆ ನಮ್ಗೆ ರಾಜ್ಯದ ಜನ ಬಹುಮತ ನೀಡಿದ್ದಾರೆ. ನಾವು ಸರ್ಕಾರ ಒಂದು ಅಲ್ಲ, ರಾಜ್ಯದ ಜನ ಹಲವಾ ಬಹುಮತ ಕೊಟ್ಟಿರೋದು ನಿಮಗೆ. ರಾಜ್ಯದ ಜನರ ಬಹುಮತಕ್ಕೆ ನಿಮ್ಮ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಎಷ್ಟೆಷ್ಟು ವಿಚಾರಗಳಿಗೆ ನೀವು ಸ್ಪೆಷಲ್ ಸೆಷನ್ ಅನ್ನ ಕರೆದಿದ್ದೀರಿ, ಎಷ್ಟೆಷ್ಟು ವಿಚಾರಗಳಿಗೆ ನೀವು ವಿಶೇಷ ಅಧಿವೇಶನವನ್ನ ಕರೆದಿದ್ದೀರಿ, ಮತ್ತೆ ಈ ವಿಚಾರಕ್ಕೆ ಕೊಡ್ತಾ ಇರುವಂತಹ ಪ್ರಾಮುಖ್ಯತೆ ಏನು? ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ದಕ್ಷಿಣ ಭಾರತದ ಸಿಎಂಗಳನ್ನೆಲ್ಲ ಸೇರಿಸ್ಕೊಂಡು ನಾವೊಂದು ಸಭೆ ಕೂಡ ಮಾಡೋದಿದೆ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಮನ್ರೇಗಾ ವಿಚಾರವಾಗಿ ರಾಜ್ಯಪಾಲರ ಭಾಷಣದಲ್ಲಿ ಅದನ್ನ ಬರೆಸಿ ರಾಜ್ಯಪಾಲರ ಬಾಯಲ್ಲೇ ಮನ್ರೇಗಾ ವಿಚಾರವನ್ನ ಹೇಳಿಸ್ಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಯೋಜನೆಯಾ ಏನು? ಯೋಚನೆನಾ, ಪ್ಲಾನ ಏನು? ನೋಡಿ, ವಾಸ್ತವವನ್ನು ಜನರ ಮುಂದೆ ನಾವು ಇಡಬೇಕು. ಆ ಕೆಲಸ ಮಾಡ್ತಾ ಇದೀವಿ. ಇವರು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ ಅಂಡ್ ಟೀಮ್ ಇದೆಯಲ್ಲ, ಎಷ್ಟೊಂದು ಸಿಂಧೂರ್ ದಯವಿಟ್ಟು ಒಂದ್ ನಿಮಿಷ ನೋಡಿ. ಮಹಾತ್ಮ ಗಾಂಧಿ ಹೆಸರನ್ನು ಇತಿಹಾಸ ಪುಟದಿಂದ ಅಳಿಸ್ಬೇಕು ಅಂತ ಅವರು ಪಣ ತೊಟ್ಟಿ ನಿಂತಿದ್ದಾರೆ. ಆ ಕೆಲಸಕ್ಕೆ, ಆ ದುಸ್ಸಾಹಸಕ್ಕೆ ನಾವು ಸಕ್ಸಸ್ ಆಗಕ್ಕೆ ಅವ್ರು ಹೇಳ್ತಾ ಇದ್ರು ವಿಕಸಿತ ಭಾರತದ ಹೆಸರು ನೋಡಿ. ಅವ್ರು ಮನಸ್ಪೂರ್ವಕ ನೋಡಿ, ಅದು ವಿಕಸಿತ ಇವಾಗ ಅದ್ರಲ್ಲಿ ಅದ್ರ ಜೊತೆ ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟ ಮಹಾತ್ಮ ಗಾಂಧಿ ಹೆಸರಿದ್ರೆ ಏನ್ ಸಮಸ್ಯೆ? ಅವ್ರಿಗೆ ಏನ್ ಸಮಸ್ಯೆ? ಇದು ಸಮಸ್ಯೆ ಯಾರಿಗೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಈ ಸಮಸ್ಯೆ ಏನಕ್ಕೆ ಅಂದ್ರೆ ಇವ್ರು ನೋಡಿ, ಸಿದ್ದೂರ್ ಅವ್ರ ಮುಗಿಸ್ಬಿಡ್ತೀನಿ. ಏನಕ್ಕೆ ಅಂದ್ರೆ ಇವರು ಗೋಡ್ಸೆ ಸಂತತಿಗಳು, ಗೋಡ್ಸೆಯನ್ನು ಕೊಂದಿರುವ ಸಂತತಿಗಳು ಇವರು. ಮಹಾತ್ಮ ಗಾಂಧಿ ಹೆಸರನ್ನ ಇತಿಹಾಸದಿಂದ ತೆಗೆಯಕ್ಕೆ ಜ್ಞಾನೇಂದ್ರ ಅವ್ರು ಜಾಯ್ನ್ ಆಗ್ತಿದ್ದಾರೆ. ಐ ಟಾಕ್ ಟು ಹಿಮ್. ನಂತರ ನಾನು ನಿಮ್ ಜೊತೆ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ಈಗ ಸದ್ಯಕ್ಕೆ ನಾಳೆಯ ಒಂದು ವಿಶೇಷ ಅಧಿವೇಶನ ಏನಿತ್ತು, ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ದಾರೆ, ಏನ್ ಹೇಳ್ತೀರಿ? ನೋಡಿಮ್ಮ, ಈಗಾಗಲೇ ಕೇರಳದಲ್ಲಿ ಇದು ನಡೆದಿದೆ, ತಮಿಳುನಾಡಿನಲ್ಲಿ ಆಗ್ತಾ ಇದೆ, ಹಾಗೇನೆ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ನಾಳೆ ಏನ್ ಭಾಷಣ ಮಾಡಬೇಕು ಅಂತ ಹೇಳಿ ಹೇಳುವಂತದ್ದಿದೆ. ಈಗಾಗಲೇ ರಾಜ್ಯಪಾಲರ ಹತ್ರ ಕೊಟ್ಟಿದ್ದಾರೆ. ರಾಜ್ಯಪಾಲರು ಒಂದು ವಿಶೇಷವಾದಂತ ಅಧಿಕಾರ, ಅದು ಸಂವಿಧಾನದತ್ತವಾದಂತ ಅಧಿಕಾರ. ಅವ್ರ ಬಾಯಲ್ಲಿ ಕೇಂದ್ರ ಸರ್ಕಾರವನ್ನ ತೆಗಳುವಂತ, ಕೇಂದ್ರ ಸರ್ಕಾರದ ವಿರುದ್ಧ ಒಂಥರ ಪೂರ್ವಾಗ್ರಹ ಪೀಡಿತವಾದಂತ ಇದನ್ನ ಭಾಷಣವನ್ನ ಮಾಡಿಸುವಂತ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತದೆ. ಹಾಗಾಗಿ ಅದನ್ನ ಖಂಡಿತವಾಗೂ ರಾಜ್ಯಪಾಲರು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವ್ರ ಬಾಯಲ್ಲಿ ಅನವಶ್ಯಕವಾಗಿ ಕೇಳ. ರಾಜ್ಯಪಾಲರ ಭಾಷಣ ಅಂತ ಹೇಳಿದ್ರೆ ಮುಂದಿನ 1 ವರ್ಷದಲ್ಲಿ ತಾನು ಏನನ್ನ ಮಾಡ್ತೀನಿ ಅನ್ನುವಂತ ಒಂದು ಪಕ್ಷಿ ನೋಟವನ್ನ ಹೇಳಬೇಕು ಸರ್ಕಾರ, ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರವನ್ನ ದೂರೋದಲ್ಲ. ಈ ರೀತಿಯಲ್ಲಿ ಒಂಥರ ರಾಜಕೀಯ ಪೂರ್ವಾಗ್ರಹ ಪೀಡಿತ ಮಾನಸಿಕತೆಯಿಂದ
ರಾಜ್ಯಪಾಲರನ್ನ ಸ್ಥಾನವನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಒಂದು ಕೆಲಸ ಏನು ನಡೀತಾ ಇದೆ. ಇದರ ವಿರುದ್ಧ ರಾಜ್ಯಪಾಲರು ಪ್ರತಿಭಟನಾರ್ಥವಾಗಿ ಬಹುಶಃ ಅವರು ನಾನು ಭಾಷಣ ಮಾಡಲ್ಲ ಅಂತ ಹೇಳಿ ಹೇಳಿದ್ರೆ ಅದು ಸರಿ ಇದೆ. ಅದು ಸರ್, ಈ ಹಿಂದೆ ಬಜೆಟ್ ಸೆಷನ್ ಅಲ್ಲಿ ಭಾಷಣ ಮಾಡಿದಾಗ ರಾಜ್ಯಪಾಲರು ಆ ಬಜೆಟ್ ನ ಪುಸ್ತಕದ ಪ್ರತಿಯಲ್ಲೂ ಕೂಡ ಒಂದಷ್ಟು ಕೇಂದ್ರದ ಅನುದಾನ ತಾರತಮ್ಯದ ವಿಚಾರಗಳನ್ನ ಸೇರಿಸಲಾಗಿತ್ತು. ನಾಳಿನ ಭಾಷಣದಲ್ಲೂ ಅನುದಾನ ತಾರತಮ್ಯದ ಅಂಶಗಳನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಸೊ ರಾಜ್ಯಗಳು ಹಾಗಾದ್ರೆ ಕೇಂದ್ರ ಸರ್ಕಾರನೇ ಮಾಡ್ತಾ ಇರುವಂತಹ ತಾರತಮ್ಯಗಳ ಬಗ್ಗೆ ಪ್ರಸ್ತಾಪ ಮಾಡಬಾರ್ದಾ ಸರ್? ಅದನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಬೇಕಾದಷ್ಟು ವೇದಿಕೆ ಇದೆ ಇವರಿಗೆ. ನಿಮಗೆ ಗೊತ್ತಿರ್ಲಿ, ಆ GST ಕೌನ್ಸಿಲ್ ಸಭೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೋಗ್ಲಿಲ್ಲ ಇದುವರೆಗೂ. ಯಾವ ವೇದಿಕೆಯಲ್ಲಿ ಕೇಳಬೇಕೋ ಕೇಳ್ತಾ ಇಲ್ಲ. ರಾಜ್ಯ ಸರ್ಕಾರವನ್ನ ಅನವಶ್ಯಕವಾಗಿ ದೂರುವಂತ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರವನ್ನ ಅನವಶ್ಯಕವಾಗಿ ದೂರುವಂತ ಕೆಲಸಗಳನ್ನ, ಜನರಲ್ಲಿ ತಪ್ಪು ಭಾವನೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಸತತವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಬಂದಿದೆ. ಹಾಗಾಗಿ ಈಗ ರಾಜ್ಯಪಾಲರ ಭಾಷಣದಲ್ಲಿ ಏನಿದೆ ಅಂತ ಹೇಳಿ ಅವ್ರು ಓದೋದ್ರ ಮೇಲೆ ಗೊತ್ತು. ರಾಜ್ಯಪಾಲರು ಓದೋದಿಲ್ಲ ಅಂತ ಹೇಳಬೇಕಾದ್ರೆ ಬಹಳ ಗಹನವಾದಂತ ಅನೇಕ ಸಂಗತಿಗಳು ಅದ್ರಲ್ಲಿ ಇರಬೇಕು. ಹಾಗಾಗಿ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸರ್, ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಯಾಕೆಂದ್ರೆ ಇದೇ ಮೊದಲನೇ ಬಾರಿ ಅಲ್ಲ ಈ ರೀತಿ ಸಂಘರ್ಷ ನಡೀತಾ ಇರೋದು ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ. ಈ ಸರ್ಕಾರ ಬಂದ್ರ ಮೇಲೆ ಅಭಿವೃದ್ಧಿಗಿಂತ ಘರ್ಷಣೆಗೆ ಅವಕಾಶವನ್ನ ಕೊಟ್ಟಿದೆ. ತಾನು ಏನು ಮಾಡೋದಿಲ್ಲ, 62,000 ಕೋಟಿ ರೂಪಾಯಿ ಗ್ಯಾರಂಟಿ ಕೊಡ್ಲಿಕ್ಕಾಗಿ ವ್ಯಯ ಮಾಡಿ ಸರ್ಕಾರದ ಖಜಾನೆಯಿಂದ ತಾನು ಏನು ಓಟ್ನಲ್ಲಿ ಗೆಲ್ಲಿಕ್ಕೆ ಅಂತ ಮಾಡಿತ್ತೋ ಅದನ್ನು ಕೂಡ ನಿರ್ವಹಿಸ್ಲಿಕ್ಕೆ ಆಗದೇನೆ ಸರ್ಕಾರ ಹತಾಶವಾಗಿದೆ ಇವತ್ತು. ಹಾಗಾಗಿ ಕೇಂದ್ರ ಸರ್ಕಾರವನ್ನ ದೂರೋದ್ರ ಮೂಲಕ ತಾನೇನೋ ಸಾಧನೆ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡಿದೆ. ತನ್ನ ಬೊಕ್ಕಸವನ್ನ ತುಂಬಿಕೊಳ್ಳುವಂತ ಮತ್ತು ಆದಾಯವನ್ನ ಹೆಚ್ಚಿಸ್ಕೊಳ್ತಕ್ಕಂತ ಅಭಿವೃದ್ಧಿಯನ್ನು ಮಾಡುವಂತ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಸರ್ಕಾರದ ಏನು ಸೋಲಿದೆ, ಆಡಳಿತದಲ್ಲಿ ಸರ್ಕಾರದ ಸೋಲಿದೆ. ಇವತ್ತು ಭ್ರಷ್ಟಾಚಾರ ಮೇಲ್ಮೇಲೆ ಹೋಗಿದೆ. ಅನೇಕ ಮಂತ್ರಿಗಳು ಬಿಜೆಪಿಯ ನಿಲುವು ಏನು? ಅಧಿವೇಶನದಿಂದ ಏನಾದ್ರೂ ದೂರ ಉಳಿತೀರಾ? ಏನ್ ಕಥೆ? ಅದು ಮಾಡ್ತೀವಿ, ಬೆಳಿಗ್ಗೆ ಸೇರ್ತಾ ಇದೀವಿ. ಸರಿ, ಇನ್ನೊಂದ್ಸಲಿ ಹೇಳಿ ಸರ್. ಬೆಳಿಗ್ಗೆ ಸೇರ್ತಾ ಇದ್ದೀವಿ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಇದಿಷ್ಟು